ಪ್ರಶಾಂತ್ ಸಾವು ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಪಘಾತ ಅಲ್ಲ, ಅಲ್ಲಿ ನಡೆದಿದ್ದು ಪ್ರಶಾಂತ್ ಕೊಲೆ. ಮರ್ಡರ್ ದೃಶ್ಯ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಭಯಾನಕ ದೃಶ್ಯ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಕಾರ್ನಲ್ಲಿ ಪ್ರಶಾಂತ್ ನೇತಾಡ್ತಾ ಇದ್ರು, ಕಾರನ್ನ ನಿಲ್ಲಿಸದ ರೋಷನ್. ಕಮ್ಮಸಂದ್ರದಲ್ಲಿ ನಡೆದಂತಹ ಕ್ರಿಕೆಟ್ ಟೂರ್ನಿ ವೇಳೆ ನಡೆದಿದ್ದಂತಹ ಗಲಾಟೆ ಇದು. ಸಿಗರೇಟ್ ವಿಚಾರಕ್ಕೆ ನಡೆದಂತಹ ಗಲಾಟೆ ಕೊಲೆಯಲ್ಲಿ ಅಂಚುವಾಗಿದೆ. ಕ್ರಿಕೆಟ್ ಟೂರ್ನಿ ಸೋತಿದ್ದಂತಹ ಪ್ರಶಾಂತ್ ಟೀಮ್. ಇದೇ ವಿಷಯಕ್ಕೆ ರೋಷನ್ ಅಂಡ್ ಪ್ರಶಾಂತ್ ಮಧ್ಯೆ ಕಿರಿಕು ಉಂಟಾಗಿದೆ. ತಕ್ಷಣ ಕಾರ್ನಲ್ಲಿ ಹೊರಟಿದ್ದಂತಹ ರೋಷನ್ ಅನ್ನ ಅಡ್ಡಗಟ್ಟಿದ್ದಂತಹ ಪ್ರಶಾಂತ್ ಕಿಟಕಿಯಲ್ಲಿ ಇಣುಕಿ ಬೈತಾ ಇದ್ದಾಗಲೇ ಕಾರಲ್ಲಿ ಹೊರಟಿದ್ದಂತಹ ರೋಷನ್ ಕಾರಿನ ಕಿಟಕಿಯಲ್ಲೇ ನೇತಾಡ್ತಾ ಇದ್ರು. ಕಾರನ್ನ ನಿಲ್ಲಿಸಿಲ್ಲ ರೋಷನ್. ಅತಿ ವೇಗವಾಗಿ ಹೋಗಿ ಮರಕ್ಕೆ ಗುದ್ದಿಸಿ ಪ್ರಶಾಂತನ್ನ ಕೊಂದಿದ್ದಾನೆ ರೋಷನ್. ನೋಡಿ ಯಾವ ವಿಚಾರಕ್ಕೆ ಗಲಾಟೆ ಶುರುವಾಗುತ್ತೆ ಅಂತ ಹೇಳಿ. ಸಣ್ಣ ಸಿಗರೇಟ್ ವಿಚಾರಕ್ಕೆ ಶುರುವಾದಂತಹ ಈ ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಕ್ರಿಕೆಟ್ ಪಂದ್ಯಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪವಾಗಿದೆ. ಕ್ರಿಕೆಟ್ ಅಂತ ಬಂದಂತಹ ಸಂದರ್ಭದಲ್ಲಿ ಒಬ್ರು ಸೋಲೋದು ಒಬ್ರು ಗೆಲ್ಲೋದು ಕಾಮನ್. ಆಟದ ರೀತಿಯಾಗಿಯೇ ನಾವೆಲ್ಲರೂ ನೋಡಬೇಕು. ಅದನ್ನ ಪರ್ಸನಲ್ ಆಗಿ ತೆಗೆದುಕೊಂಡ್ರೆ ಈ ರೀತಿಯಾದಂತಹ ಅನಾಹುತಗಳು ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಹಾಗಾದ್ರೆ ಹೇಗಾಯ್ತು ಈ ಒಂದು ಭಯಾನಕ ಅಪಘಾತ ಅಥವಾ ಈ ಒಂದು ಕೊಲೆ? ನೋಡ್ತಾ ಹೋಗೋಣ. ಆ ಕುರಿತ ಒಂದು ದೃಶ್ಯ ಇದೆ. ಆಯ್ತು ನಿಲ್ಸು. ಆಯ್ತು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಪಘಾತದ ಲೈವ್ ನ ದೃಶ್ಯಾವಳಿಗೂ ಸಿಸಿಟಿವಿಯ ಫುಟೇಜ್ಗಳು ಹೇಳ್ತಾ ಇದೆ. ಆತ ಕಿಟಕಿಯಿಂದ ಅಥವಾ ಡೋರಿಂದ ನೇತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಗಲಾಟೆಗಳು ಅಲ್ಲೂ ಕೂಡ ನಡೀತಾನೆ ಇರುತ್ತೆ. ಆಯ್ತು ನಡೆಯೋ ಹೀಗೆ ಕಾನ್ವರ್ಸೇಷನ್ಗಳು ಕೂಡ ನಡೀತಾನೆ ಇರುತ್ತೆ. ಇಲ್ಲಿ ಇದೊಂದು ಅಪಘಾತ ಅಂತ ಬಿಂಬಿಸುವಂತಹ ಪ್ರಯತ್ನಗಳಾಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಅಪಘಾತದ ಲೈವ್ ದೃಶ್ಯದ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ರೆ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆ ಆಗ್ತಾನೆ ಇರುತ್ತೆ. ಮಾತಿಗೆ ಮಾತು ಬೆಳೆದು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಲ್ಸು ಅಂತ ಹೇಳಿದ್ರೂ ಕೂಡ ಆತ ತಲೆ ಕೆಡಿಸ್ಕೊಂಡಿಲ್ಲ, ನೇರವಾಗಿ ಗುದ್ದಿದ್ದಾರೆ. ಆ ಗುದ್ದಿದ ರಭಸಕ್ಕೆ ಪ್ರಶಾಂತ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಈ ಒಂದು ಸಾವನ್ನ ನೋಡಿ ಹೇಗೆ ಹೋಗಿ ಈ ಒಂದು ಪಕ್ಕದಲ್ಲಿ ಇರುವಂತಹ ಗೋಡೆಗೆ ಕ್ಷಣಾರ್ಧದಲ್ಲೇ ಗುದ್ದುವಂತಹ ಕೆಲಸಗಳಾಗಿದೆ. ಇದನ್ನ ಅಪಘಾತ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನಗಳಾಗಿದೆ. ಆದ್ರೆ ಸಿಸಿಟಿವಿ ಫುಟೇಜ್ಗಳು ಹೇಳ್ತಾ ಇದೆ ಇದು ಕೊಲೆ ಅಂತ ಹೇಳಿ. ಅದೇ ರೀತಿಯಾಗಿ ಈ ಕಾರಿನಲ್ಲೂ ಕೂಡ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗಿರುತ್ತೆ. ಆ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ಇದು ಅಪಘಾತವಲ್ಲ ಕೊಲೆ ಅಂತ ಅಂದು. ಸೊ ಹಾಗಾಗಿ ಗುದ್ದಿದ ರಭಸಕ್ಕೆ ಪ್ರಶಾಂತ್ ಸಾವನ್ನಪ್ಪಿದ್ದಾರೆ. ಪೊಲೀಸರು ಸುಮ್ಮನೆನಾ, ಎಲ್ಲ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರ್ತಾರೆ.
ಸೊ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗೇ ಆಗುತ್ತೆ. ಆದರೂ ಕೂಡ ಇಷ್ಟೆಲ್ಲ ಹೈ ಡ್ರಾಮಾ ಮಾಡಿ ಇದೊಂದು ಅಪಘಾತ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನಗಳು ಇಲ್ಲಾಗಿದೆ. ಕ್ರಿಕೆಟ್ ಟೂರ್ನಿ ಸೋತಿದ್ದಂತಹ ಪ್ರಶಾಂತ್ ಟೀಮ್, ಇದೇ ವಿಷಯಕ್ಕೆ ರೋಷನ್ ಮತ್ತೆ ಪ್ರಶಾಂತ್ ಮಧ್ಯೆ ಕಿರಿಕಾಗಿದೆ. ಸೋತ ಮೇಲೆ ಆಯ್ತೆ ನಾನು ಸೋತೆ ಆಯ್ತು ಬಿಡು, ಇನ್ನೊಂದು ಗೇಮ್ ಆಡಿದಂತಹ ಸಂದರ್ಭದಲ್ಲಿ ಗೆದ್ದಿದ್ರೆ ಆಗಿರ್ತಿತ್ತು. ಆದರೆ ಇಷ್ಟೊಂದು ಗಲಾಟೆಯನ್ನ ಮಾಡಿಕೊಂಡು ಈ ರೀತಿಯಾಗಿ ಅಪಘಾತ ಆಗಿದೆ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನಗಳಾಗಿದೆಯಲ್ಲ, ನಿಜಕ್ಕೂ ಇದು ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ನೋಡಿ ಯಾವ ರೀತಿಯಾಗಿ CCTV ಫುಟೇಜ್ಗಳನ್ನ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ಕಾರ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಈ ಹೊರಗಡೆ ತಲೆ ಹಾಕೊಂಡಿರ್ತಾರೆ, ಆದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹೋಗ್ತಾನೆ ಇರ್ತಾರೆ. ನಡಿ ನಡಿ ಅನ್ನುವಂತಹ ಕಾನ್ವರ್ಸೇಷನ್ಗಳು ಕೂಡ ಆಗ್ತಾನೆ ಇರುತ್ತೆ. ಇನ್ನೊಂದು ಕಾರಿನ ಡ್ಯಾಶ್ ಕ್ಯಾಮ್ರಾ ದೃಶ್ಯವನ್ನ ನೋಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಇದೊಂದು ಕೊಲೆ ಅಂತ ಹೇಳಿ. ಅಲ್ಲಿ ಯಾವುದೋ ಒಂದು ವೆಹಿಕಲ್ ಅಡ್ಡ ಬಂತು ಅಥವಾ ನಾನು ಬ್ರೇಕ್ ಹಾಕಿ ನಿಲ್ಲಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟೆ, ಇದ್ಯಾವುದೂ ಆಗಿಲ್ಲ ಅಲ್ಲಿ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ವಿಂಡೋದಲ್ಲಿ ಇರುವಂಥದ್ದು ಪ್ರಶಾಂತ್, ಮತ್ತೊಂದು ವಿಂಡೋದಲ್ಲಿ ಈ ಏನು ಕ್ರಿಕೆಟ್ ಟೀಮ್ನವರು ಒಂದೊಂದು ಜರ್ಸಿಯನ್ನ ಕೊಟ್ಟಿರ್ತಾರೆ ಅಥವಾ ಟೀ ಶರ್ಟ್ ಅನ್ನ ಕೊಟ್ಟಿರ್ತಾರಲ್ಲ, ಆ ಟೀ ಶರ್ಟ್ ಅನ್ನ ಹಾಕೊಂಡಿರುವಂತಹ ವ್ಯಕ್ತಿ ರೋಷನ್. ಈತನೇ ಇದೀಗ ಕೊಲೆ ಮಾಡಿರೋದು, ಕೊಲೆ ಮಾಡಿ ಅಪಘಾತ ಅಂತ ಹೇಳಿ ಬಿಂಬಿಸಿರೋದು. ಆಯ್ತು ಆಯ್ತು ಕುಡ್ದಿದ್ದ ಅಂತೇಳಿ ಒಂದೆರಡು ಮಾಡಿ ಬಿಟ್ಟಿದ್ರು. ನಾನು ನಡೀತದೆ ಸಾಯಿಸ್ಬಿಟ್ರು. ಯಾರು ಅವರು? ಅಪ್ಪ ನಾನು ಯಾರಿಗೆ ನನ್ನ ಮಗ ಅಂತವನ ನನ್ನ ಮಗಪ್ಪ 33 ವರ್ಷ ಅಷ್ಟನ ಮಗ ನೋಡ್ದೆ ಇದಕ್ಕೆ ಮುಂಚೆ ಕಳಿಸ್ಬಿಟ್ರೆ ಬರೋ ತಿಂಗಳು ಮದುವೆ ಮಾಡೇವಂತ ಮನೆ ಕಟ್ಟಿದೆ. ಇವ್ರು ಒಂದು ಏಟ್ ಹಾಕ್ಬಿಟ್ಟು ಬುದ್ಧಿ ಹೇಳಿ ನಿನ್ನ ಮಗ ಹಿಂಗೆ ಮಾಡಿದಾನಮ್ಮ ಅಂತ ಹೇಳಿದ್ರೆ ನಾನು ನನ್ನ ಮಗನ ಹೊಡೆದಿರ್ತೀವಿ ಅನ್ನೋ ಕಂಪ್ಲೇಂಟ್ ಕೊಟ್ಟೇನೋ ಪೊಲೀಸರುಗಳು ಬುದ್ಧಿ ಹೇಳಿಸ್ತಾ ಇದ್ನಾ. ಇವ್ರ ಪ್ರಾಣ ತೆಗಿಯೋದು ಏನಿತ್ತಪ್ಪ, ಏನು ಕೊಟ್ರೆ ಸಿಗಲ್ಲ ನನ್ನ ಮಗ. ಅಪ್ಪ ನನ್ನ ಹತ್ರ ಅಮ್ಮ ಏನು ಊಟ ತರಲಿ ಅಂದ ನನ್ನ ಮಧ್ಯಾಹ್ನ 3 ಗಂಟೆಲಿ ಫೋನ್ ಮಾಡ್ದ. ಏನು ಬೇಡ ಬಾರೋ, ಬೆಳಗಿಂದ ಫೋನ್ ಮಾಡ್ತಾ ಇದ್ದೀನಿ ಬಂದಿಲ್ಲ ನೀನು ಬಾರೋ ಅಂದೆ. ಬರ್ತೀನಿರಮ್ಮ ಅಂತೇಳಿ ಬಂದಿಲ್ಲ. ಆಮೇಲೆ ಅಮ್ಮ ಕ್ರಿಕೆಟಲ್ಲಿ ಸೋತ್ಬಿಟ್ಟೆ ಅಮ್ಮ ನಾನು ಅಂತ ಅದಕ್ಕೆ ಅಳ್ತಿದ್ದ. ಕ್ರಿಕೆಟಲ್ಲಿ ಅವ್ನಿಗೆ ಹುಚ್ಚು, ಕ್ರಿಕೆಟಲ್ಲಿ ಸೋತ್ರೆ ಅಳ್ತಾರಣ್ಣ ಯಾರಣ್ಣ, ಸುಮ್ಮನಿರಮ್ಮನೆ ನಾನಿದ್ದೀನಿ ಅಂತ ಹೇಳ್ದೆ. ಅಮ್ಮ ನನ್ನ ಕೈಲಿ ಆಗ್ದಿಲ್ಲಮ್ಮ ಅಂತ ಹೋದ, ರೂಮಲ್ಲಿ ಮಲ್ಕೊಂಡ. ಅವ್ರ ಅಣ್ಣನ ಮಗನ ಜೊತೆ ಮಾಡ್ಕೊಂಡಿದ್ದ ಹೊಸ ಮನೇಲಿ. ಆಮೇಲೆ 7 ಗಂಟೆಗೆ 7:15 7 ಗಂಟೆಗೋ ಫೋನ್ ಬಂದೈತೆ, ಎದ್ದು ಹೋಗಿದ್ದಾನೆ ಆಚೆಗಡೆ. ತಿರ್ಗಾ ನಾನು ಅನ್ಕೊಂಡು ನೋಡಿಲ್ಲ. ನನ್ನ ಮಗಪ್ಪ 33 ಯಾರು ರೋಷನ್ ಹೆಗ್ಡೆ ಆಗಿದ್ರು ಅವ್ರಿಗೆ ಪ್ರಶಾಂತ್ ಅನ್ನೋರು ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಅದಕ್ಕೆ ನಾಲಿಗೆ ಅವ್ರಿಗೆ ಗಂಟಾಗಿದೆ. ಈ ಗಲಾಟೆ ನಡೆಯುವಂಥ ಸಂದರ್ಭದಲ್ಲಿ ಅವ್ನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವನೊಂದು ಟಾಟಾ ಸಫಾರಿ ವೆಹಿಕಲ್ ಅದರಲ್ಲಿ ಹತ್ಕೊಂಡು ಪರಾರಿ ಆಗೋದಕ್ಕೆ ಇವನು ರೋಷನ್ ಪ್ರಯತ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವನು ಯಾರು ಗೊತ್ತಿದ್ದಾನೆ ಪ್ರಶಾಂತ್ ಕಾರಿಗೆ ಹತ್ತಿದ್ದಾರೆ. ಕಾರಿಗೆ ಹತ್ತಿ ನನ್ನ ಹಿಂಗೆ ಮಾಡಿದೆ, ನಿನ್ನ ಬಿಡೋದಿಲ್ಲ ಅಂತೇಳಿ ಅದೆಲ್ಲ ಈಗ ನಮಗೆ ಡ್ಯಾಶ್ ಕ್ಯಾಮರಾದಲ್ಲಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗಿದೆ. ಗಾಡಿ ಹತ್ತಿದಾಗ ಅವನ್ನ ಫುಲ್ ಜಗಳ ಆಗಿ ಅವನ್ನ 1 ಕಿಲೋಮೀಟರ್ 4 ಕಿಲೋಮೀಟರ್ ಗಂಟ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ಅವ್ನಿಗೆ ಯಾವತ್ತು ಗಾಡಿ ಬಿಟ್ಟಿಲ್ವೋ ಅದಕ್ಕೆ ಫಸ್ಟಲ್ಲಿ ಒಂದು ಮರಕ್ಕೆ ಅವನ್ನ ಲೆಫ್ಟ್ ಸೈಡಿಂದ ಹೋಗಿ ಮರಕ್ಕೆ ಜುಚ್ಚು ಮಾಡಿದ್ದಾನೆ. ಅಲ್ಲಿಂದ ತಿರ್ಗಾ ಸ್ವಲ್ಪ ಮುಂದೆ ಹೋಗಿ ತಿರ್ಗಾ ಕಾಂಪೌಂಡಿಗೆ ಫುಲ್ ಹೊಡೆದು ಅವನ್ನ ಸಾಯಿಸಿ ಪರಾರಾಗಿದೆ. ಯಾರು ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಸಿಗರೇಟ್ ವಿಚಾರಕ್ಕೆ ಶುರುವಾದಂತಹ ಜಗಳ ಅದು ವಿಕೋಪಕ್ಕೆ ತಿರುಗಿದೆ. ಮಾತಿಗೆ ಮಾತು ಆಡಿ ಅಲ್ಲಿ ಒಂದು ಸಣ್ಣ ಜಗಳ ಆಗಿದೆ.